ನಾದಿನಿಯಿಂದ ಹಣವನ್ನು ವಸೂಲಿ ಮಾಡಬೇಕು ಅಂತ ತನ್ನ ಮಗನ ಕಿಡ್ನಾಪ್ ಆಗಿದೆ ಅಂತ ತಾಯಿಯೇ ಕಥೆ ಕಟ್ಟಿ ಕೊನೆಗೆ ಕಂಬಿ ಎಣಿಸುವಂತಾಗಿದೆ. ನಾದಿನಿ ಹಣಕ್ಕಾಗಿ ಸ್ವಂತ ಮಗನ ಕಿಡ್ನಾಪ್ ಕಥೆಯನ್ನೇ ತಾಯಿ ಕಟ್ಟಿದ್ದಾಳೆ. ಸಮೀನಾ ಅಂಜುಮ್ ಮಗ ಸೈಯದ್ ಕಿಡ್ನಾಪ್ ಆಗಿದೆ ಅಂತ ದೂರನ್ನ ಕೊಟ್ಟಿದ್ದಾಳೆ. ಕಲಬುರಗಿ ನಗರದ ಗರೀಬ್ ನವಾಜ್ ಕಾಲನಿಯಿಂದ ಕಿಡ್ನಾಪ್ ಆಗಿದೆ ಅಂತ ದೂರನ್ನ ಕೊಟ್ಟಿದ್ದು 22 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ದಾಳೆ. ಜೊತೆಗೆ ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಮಾಹಿತಿ ತಿಳಿಸಬಾರದು ಅಂತ ಪತ್ರದಲ್ಲಿ ಉಲ್ಲೇಖ ಸಹ ಮಾಡಿದ್ದಾಳೆ. ದೂರನ್ನ ನೀಡಿ ಪೊಲೀಸರಿಗೆ ತನಿಖೆ ನಡೆಸದಂತೆ ಸಮೀನಾ ಮನವಿ ಸಹ ಮಾಡಿದ್ದಾಳೆ. ಸಮೀನಾ ಮಗನ ಹೆಸರು ಬದಲು ನಾದಿನಿ ಮಗನ ಹೆಸರನ್ನ ಉಲ್ಲೇಖ ಮಾಡಿದ್ದಾಳೆ. ಸೈಯದ್ ಬದಲು ಉಮರ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನೋದು ಆಕೆ ದೂರಿನಲ್ಲಿ ಕೊಟ್ಟುವಂತಹ ಹೆಸರು. ಕಿಡ್ನಾಪರ್ಸ್ ಕೇಳಿದ 22 ಲಕ್ಷ ಕೊಡುವಂತೆ ನಾದಿನಿಗೆ ತಾಕೀತನ್ನ ಮಾಡಿದ್ದಾಳೆ. ಕಾರಣ ಆಕೆಯ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ. ವಿಚಾರಣೆ ನಡೆಸಿದಾಗ ಕಿಡ್ನಾಪ್ ಕತೆ ಈಗ ಬಟಾ ಬಯಲಾಗಿದೆ. ನವೆಂಬರ್ 6ನೇ ತಾರೀಕು ಸೈಯದ್ನನ್ನ ತಾಯಿ ಪುಣೆ ಕಳಿಸಿದ್ದಾಳೆ ಸಮೀನಾ. 7ನೇ ತಾರೀಕು ನನ್ನ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ ನಾದಿನಿ ಮಗನ ಹೆಸರು ಹಾಕಿ ದೂರನ್ನ ಕೊಟ್ಟಿದ್ದಾಳೆ. ತನಿಖೆಯಲ್ಲಿ ದೊರೆತ ಮಾಹಿತಿ ಆಧಾರದ ಮೇಲೆಗಡೆ ಇದು ಪ್ರಕರಣಕ್ಕೆ ಟೋಟಲ್ ಟ್ವಿಸ್ಟ್ ಸಿಗುತ್ತೆ. ಇದರಲ್ಲಿ ಏನಂತಂದರೆ ತಾಯಿನೇ ಅವರಿಗೆ ಪರಿಚಯ ಇರೋನ ಜೊತೆ ಇಲ್ಲಿ ಇನ್ನೊಬ್ಬ ಆರೋಪಿ ಅವ್ರ ಜೊತೆ ಎಲ್ಲಿ ಸೇರ್ಕೊಂಡು ಮಾತಾಡಿರ್ತಾರೆ. ಒಂಥರ ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಬೆಂಗಳೂರಿನಿಂದ ಬಂದಿದ್ದು ಈ ಮಂತ್ 4th ನವೆಂಬರ್. 6th ಮಗು ಕಾಣೆ ಆಗುತ್ತೆ. 7th ದೂರು ನೀಡ್ತಾರೆ. 6th ಇಲ್ಲಿಂದ ಅವ್ರಿಗೆ ಪರಿಚಯ ಇರೋ ಒಬ್ಬನ ಮುಖಾಂತರ ಅವರಿಗೆ ಪರಿಚಯ ಇರೋನ ಹತ್ರ ಪುಣೆ ಕಳಿಸಿರ್ತಾರೆ. ಅದರ ನಂತರ ಇಲ್ಲಿ ದೂರು ನೀಡಿರ್ತಾರೆ. ಸೊ ಅಲ್ಲಿಂದ ನಮಗೆ ಇದೆಲ್ಲ ಬೆಳವಣಿಗೆ ಗೊತ್ತಾಗೋವರೆಗೂ ಶಿ ವಾಸ್ ವೆರಿ ಫರ್ಮ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಈಗ ನಾದಿನಿ ಮಗನ ಹೆಸರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರಬಹುದು, ಆದ್ರೆ ಕಿಡ್ನಾಪ್ ಆಗಿದೆ ಅಂತ ತನ್ನ ಮಗನ ತೋರಿಸೋದು, ಹಾಗಾಗಿ ನಾದಿನಿ ಹೆಂಗ್ ದುಡ್ಡು ಕೊಡೋದಕ್ಕೆ ಬರುತ್ತೆ? ದಿವ್ಯಜ್ಯೋತಿ, ಕಲಬುರಗಿಯ ವಿವಿ ಪೊಲೀಸರು ಇದೊಂದು ಇಂಟ್ರೆಸ್ಟಿಂಗ್ ಕೇಸ್ ಅಂದ್ರೆ ಕಿಡ್ನಾಪ್ ಕೇಸ್ ಅನ್ನ ಒಂದು ಬಯಲಿಗೆ ಎಳೆದಿದ್ದಾರೆ ಅಂತ ಹೇಳ್ಬೋದು. ಏನಂದ್ರೆ ಈಕೆ ಆರೋಪಿ ಇದ್ದಾಳೆ ಸಮೀನಾಳ, ಮತ್ತೆ ಆಕೆಯ ಗಂಡ ಆಗಿರ್ಬೋದು, ಆಕೆಯ ಮೈದುನ ಇಬ್ರು ಕೂಡ ದುಬೈನಲ್ಲಿ ವಾಸ ಇರ್ತಾರೆ. ಆಕೆಯ ಮೈದುನ ಕೆಲ ದಿನಗಳ ಹಿಂದೆ ಆತನ ಪತ್ನಿಗೆ ಅಂದ್ರೆ 22 ಲಕ್ಷ ರೂಪಾಯಿ ಹಣವನ್ನು ಹಾಕಿರ್ತಾರೆ. ಹೇಗಾದ್ರೂ ಮಾಡಿ ನಾದಿನಿಗೆ ಅಕೌಂಟ್ಗೆ ಬಂದಂತಹ 22 ಲಕ್ಷ ರೂಪಾಯಿ ಹಣವನ್ನು ಲಪ್ಟಾಯಿಸಬೇಕು ಅಂತ ಸಮೀನಾ ಏನಂದ್ರೆ ಒಂದು ಪ್ಲಾನ್ ಅನ್ನು ಮಾಡ್ತಾಳೆ. ಆಕೆಯ ಮಗ ಏನಿರ್ತಾನೆ ಮುಕ್ತಾರ್ನನ್ನು ನವೆಂಬರ್ 6ರಂದು ಕಲಬುರಗಿಯಿಂದ ಪುಣೆಗೆ ಕಳುಹಿಸ್ತಾಳೆ. ಪುಣೆಗೆ ಕಳುಹಿಸಿದ ಬಳಿಕ ನವೆಂಬರ್ 7ನೇ ತಾರೀಕು ಖುದ್ದು ಆಕೆಯ ಒಂದು ಪತ್ರವನ್ನು ಬರೀತಾಳೆ, ಉಮರ್ನನ್ನು ಕಿಡ್ನಾಪ್ ಆಗಿದೆ ಅಂತೇಳಿ. ಇಲ್ಲಿ ಪ್ರಮುಖವಾಗಿ ಉದ್ದೇಶಪೂರ್ವಕವಾಗಿ ನಾದಿನಿಯ ಮಗನ ಹೆಸರನ್ನ ಈ ಸಮೀನಾ ಬಳಸ್ತಾಳೆ. ಪ್ರಮುಖವಾಗಿ ಏನಂದ್ರೆ ನಿನ್ನ ಮಗನ ಬದಲು ನನ್ನ ಮಗನನ್ನ ಕಿಡ್ನಾಪ್ ಮಾಡಿದ್ದಾರೆ, 22 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೀಗಾಗಿ ನನ್ನ ಮಗನ ಜೀವ ಉಳಿಯಬೇಕು ಅಂತಂದ್ರೆ 22 ಲಕ್ಷ ರೂಪಾಯಿ ಹಣ ಕೊಡಬೇಕು, ಈಗ ನಿನ್ನ ಅಕೌಂಟ್ಗೆ ಬಂದಂತಹ ಹಣವನ್ನು ಕೊಡು ಅಂತ ಹೇಳಿ ಸಮೀನಾ ಏನಂದ್ರೆ ಒಂದು ಕಥೆಯನ್ನು ಕೂಡ ಕಟ್ತಾಳೆ. ಸೊ ಇದರಿಂದ ಏನಂದ್ರೆ ಸಹಜವಾಗಿ ಆತಂಕಗೊಂಡಂತಹ ಸಮೀನಾಳ ನಾದಿನಿ ಏನಿರ್ತಾಳೆ ಆಕೆ ಕಲಬುರಗಿಯ ವಿವಿ ಪೊಲೀಸರ ಬಳಿ ಕೂಡ ಹೋಗ್ತಾಳೆ. ಈ ರೀತಿಯಾಗಿ ಕಿಡ್ನಾಪ್ ಪ್ರಕರಣ ನಡೆದಿದೆ ಅಂತ ಹೇಳಿ ದೂರು ಕೂಡ ಕೊಡ್ತಾರೆ. ಸೊ ಇದರ ಬಗ್ಗೆ ತನಿಖೆ ಆರಂಭಿಸಿದಾಗ ಖುದ್ದು ಸಮೀನಾಳ ಏನಂದ್ರೆ ನವೆಂಬರ್ 6ರಂದು ಆಕೆಯ ಮಗನನ್ನು ಇಲ್ಲಿಂದ ರಾಜಿಕ್ ಅನ್ನುವಂಥ ಇನ್ನೊಬ್ಬ ಆರೋಪಿಯ ಮುಖಾಂತರ ಏನಂದ್ರೆ ಪುಣೆಗೆ ಕಳಿಸಿ ಅಲ್ಲಿ ಏನಂದ್ರೆ ಮುಬಿನ್ ಹತ್ರ ಇಟ್ಟಿರುವ ಬಗ್ಗೆ ಪೊಲೀಸರು ಪ್ರಕರಣವನ್ನು ಬಯಸಿದ್ದಾರೆ. ಸದ್ಯ ಇದೀಗ ಹಣಕ್ಕಾಗಿ ಕಥೆಯನ್ನು ಕಟ್ಟಿದಂತಹ ಸಮೀನಾ ಆಗಿರ್ಬೋದು, ರಾಜಿಕ್ ಆಗಿರ್ಬೋದು, ಮತ್ತೆ ಇವರಿಬ್ಬರಿಗೂ ಕೂಡ ಸಾಥ್ ಕೊಟ್ಟಂತಹ ಇನ್ನೋರ್ವ ಆರೋಪಿ ಮುಬಿನ್, 3 ಜನರನ್ನು ಕೂಡ ಈಗ ವಿವಿ ಪೊಲೀಸರು ಬಂಧನ ಮಾಡಿ ಈ ಒಂದು ಸುಳ್ಳು ಕತೆ ಹೇಳಿ ನಾದಿನಿಯ ಬಳಿ ಇರುವಂತಹ ಹಣ ಲಪಟಾಯಿಸಲು ಏನು ಪ್ಲಾನ್ ಮಾಡಿದ್ರು, ಈಗ ಅವರೆಲ್ಲರೂ ಕೂಡ ಕಂಬಿ ಎಣಿಸುವಂತೆ ಆಗ್ಬಿಟ್ಟಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.